ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ 2 ಪೂರ್ವಕಾಲವೃತ್ತಾಂತ 36ನೇ ಅಧ್ಯಾಯದ 22ನೇ ವಾಕ್ಯ. ಪಾರಸಿಯ ಅರಸನಾದ ಕೋರೇಷನ 1ನೇ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೇಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ. ದೇವರ ವಾಕ್ಯವನ್ನು ನಾವು ಕಲಿಯುವಾಗ ಇಸ್ರಾಯೇಲ್ ಜನಾಂಗವು 2 ಭಾಗವಾಗಿ ಮಾರ್ಪಟ್ಟಿತು ಸೊಲೊಮೋನನ ಮಗನ ಕಾಲದಲ್ಲಿ. ರೆಹಬ್ಬಾಮನಿಗೆ 2 ಕುಲ, ಅದನ್ನು ಯಹೂದ ರಾಜ್ಯ ಅಂತ ಕರೀತು. ಯಾರೊಬ್ಬಾಮನಿಗೆ 10 ಕುಲ, ಅದನ್ನು ಇಸ್ರಾಯೇಲ್ ರಾಜ್ಯ ಎಂಬುದು ಕರೆಯಲ್ಪಡ್ತು. ಹೀಗೆ ಇಸ್ರಾಯೇಲ್ ರಾಜ್ಯದ ಎಲ್ಲ ರಾಜರುಗಳು ಅವರು ದೇವರಿಗೆ ವಿರುದ್ಧವಾಗಿ ಜೀವಿಸಿ ಅದು ಪೂರ್ಣವಾಗಿ ನಿರ್ನಾಮವಾಗಿ ಅಶ್ಶೂರ್ ದೇಶದವರು ದಂಡೆತ್ತಿ ಬಂದು ಅವರನ್ನು ಸೆರೆಯಾಗಿ ಕರೆದುಕೊಂಡು ಹೋಗ್ತಾರೆ. ಯಹೂದ ಇದನ್ನು ನೋಡಿದರೂ ಸಹ ಬುದ್ಧಿ ಕಲಿಯದೆ ಯಹೂದವು ಸಹ ಅದೇ ಮಾರ್ಗದಲ್ಲಿ ಮುಂದೆ ಹೋದದ್ದರಿಂದ ದೇವರು ಬಾಬೆಲ್ ಸಾಮ್ರಾಜ್ಯದ ಚಕ್ರವರ್ತಿಯಾದ ನೆಬೂಕದ್ನೆಚ್ಚರನನ್ನು ಕಳುಹಿಸಿ ಅವನ ಮೂಲಕ ಈ ಜನರನ್ನು, ಯಹೂದ್ಯರನ್ನು ಬಾಬೆಲ್ಗೆ ಸೆರೆ ಒಯ್ತಾರೆ. ಆದರೆ ಹೋಗೋದಕ್ಕಿಂತ ಮುಂಚೆ ಯೆರೆಮೀಯನ ಮೂಲಕ ದೇವರು ಹೇಳ್ತಾರೆ, 70 ವರ್ಷಗಳಾದ ಮೇಲೆ ನಿಮ್ಮನ್ನು ನಾನು ನಿಮ್ಮ ದೇಶಕ್ಕೆ ವಾಪಸ್ ಕರ್ಕೊಂಡು ಬರ್ತೀನಿ. ಆದರೆ ಅಲ್ಲಿ ಹೋದ ನಂತರ ಬಾಬೆಲ್ ಸಾಮ್ರಾಜ್ಯ ಪತನವಾಗುತ್ತೆ, ಮೇದ್ಯ ಸಾಮ್ರಾಜ್ಯ ಬರುತ್ತೆ. ಮೇದ್ಯ ಸಾಮ್ರಾಜ್ಯದ ಆಳ್ವಿಕೆಯ ನಂತರ ಹೀಗೆ ಮುಂದುವರಿತಾ ಇರಬೇಕಾದ್ರೆ ಜನರಲ್ಲಿ ನಿರೀಕ್ಷೆ ಕುಂದಿ ಹೋಗುತ್ತೆ. ತಮ್ಮ ದೇಶಕ್ಕೆ ಹಿಂದಿರುಗಿ ಬರುವಂತಹ ಒಂದು ಸನ್ನಿವೇಶ ಕಾಣ್ತಾ ಇಲ್ಲ. ಸನ್ನಿವೇಶಗಳು ಪ್ರತಿಕೂಲವಾಗಿದೆ. ಶತ್ರು ರಾಜ್ಯದಲ್ಲಿ ಗುಲಾಮರಾಗಿ ಅವರು ಜೀವಿಸ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ಅವರು ನಿರೀಕ್ಷೆಯನ್ನು ಕಳೆದುಕೊಂಡರು. ಅದನ್ನೇ ನಾವು ಕೀರ್ತನೆ 137ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ ನಾವು ಈ ರೀತಿಯಲ್ಲಿ ಓದ್ತೇವೆ, ನಾವು ಬಾಬೆಲ್ ದೇಶದ ನದಿಗಳ ತೀರದಲ್ಲಿದ್ದಾಗ ಚೀಯೋನ್ ನೆನೆಸಿಕೊಂಡು ಅಳ್ತಾ ಇದ್ವಿ, ಕಣ್ಣೀರಾಗ್ತಾ ಇದ್ವಿ. ನಾವು ಯಾಕೆ ನಾವು ನೀರವಂಜಿ ವೃಕ್ಷಗಳಿಗೆ ನಮ್ಮ ಕಿನ್ನರಿಯನ್ನು ತೂಗಾಕಿದ್ವಿ, ಹಾಡೋಕ್ಕಾಗ್ತಾ ಇಲ್ಲ. ಯೆಹೋವ ಗೀತೆಯನ್ನು ಅನ್ಯ ದೇಶದಲ್ಲಿ ಹಾಡುವುದು ಹೇಗೆ? ನಿರಾಶೆಯ ಮಾತುಗಳನ್ನು ಹೇಳುತ್ತಾ ನಿರೀಕ್ಷೆಯನ್ನು ಕಳೆದುಕೊಂಡು ಜೀವಿಸ್ತಾ ಇರುವಂತಹ ಒಂದು ದೊಡ್ಡ ಗುಂಪು ಯಹೂದ್ಯರನ್ನು ನಾವಲ್ಲಿ ನೋಡ್ತಾ ಇದ್ದೇವೆ. ಅಂಥ ಸಮಯದಲ್ಲಿ ಸನ್ನಿವೇಶಗಳೆಲ್ಲ ಪ್ರತಿಕೂಲವಾಗಿದೆ. ಆದರೂ ಸಹ ದೇವರೊಂದು ವಾಗ್ದಾನ ಮಾಡಿದ್ದಾನೆ, 70 ವರ್ಷಗಳ ನಂತರ ನಿಮ್ಮನ್ನು ನಾನು ಕರ್ಕೊಂಡು ಬರ್ತೀನಿ. 70 ವರ್ಷ ಹತ್ತತ್ರ ಬರ್ತಾ ಇದೆ. ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ಓದಬೇಕಾದ್ರೆ ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ದೇವರೇ, ನಮ್ಮನ್ನು ನಮ್ಮ ದೇಶಕ್ಕೆ ಕಳಿಸ್ತೇನೆ, ವಾಪಸ್ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದಂಥ ದಿನಗಳು ಹತ್ರ ಬರ್ತಾ ಇದೆ. ದೇವರೇ, ಸನ್ನಿವೇಶಗಳನ್ನ ಅನುಕೂಲ ಮಾಡಪ್ಪ. ದೇವರೇ, ರಾಜರ ಹೃದಯಗಳಲ್ಲಿ ಮಾತನಾಡು ಸ್ವಾಮಿ, ಅದ್ಭುತವನ್ನು ಮಾಡು ಎಂಬುದಾಗಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದರೆ ಅನೇಕರು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಬೇರೆ ಕೆಲವರು ನಿರಾಶೆಯಲ್ಲಿದ್ದಾರೆ. ಸನ್ನಿವೇಶವು ಪ್ರತಿಕೂಲವಾಗಿದೆ. ಪ್ರಿಯ ದೇವರ ಮಕ್ಕಳೇ, ದೇವರು ಒಂದು ವಾಗ್ದಾನವನ್ನು ಹೇಳಿದ್ರೆ, ಒಂದು ಮಾತನ್ನು ಹೇಳಿದ್ರೆ, ಆ ಸನ್ನಿವೇಶಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಆ ಸನ್ನಿವೇಶಗಳನ್ನು ಅನುಕೂಲವಾಗಿ ಮಾರ್ಪಡಿಸಿ ನಿನ್ನನ್ನು ತಲುಪಿಸಬೇಕಾದಂತಹ ಆ ಸ್ಥಳಕ್ಕೆ ತಲುಪಿಸುವುದಕ್ಕೆ ಆತನು ಶಕ್ತನು ಎಂಬುದಾಗಿ ನೀನು ಮರೆಯಬಾರದು. ಸನ್ನಿವೇಶಗಳನ್ನೆಲ್ಲ ನಾವು ನೋಡಬೇಕಾದದ್ದು, ಸನ್ನಿವೇಶಗಳನ್ನು ಆಶೀರ್ವಾದವಾಗಿ ಬದಲಾವಣೆ ಮಾಡಿ ನಡೆಸುವಂತಹ ದೇವರು, ಪ್ರತಿಕೂಲಗಳನ್ನು ಅನುಕೂಲವಾಗಿ ಮಾರ್ಪಡಿಸುವಂತಹ ಒಬ್ಬ ಸರ್ವಶಕ್ತನಾದ ದೇವರಿದ್ದಾನೆಂಬುದನ್ನು ಮರೆಯಬಾರ್ದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಮೇದ್ಯ ಪಾರ್ಸಿಯ ಸಾಮ್ರಾಜ್ಯದ ಆ ಒಂದು ರಾಜ್ಯ ಆಳ್ವಿಕೆ ನಡೆಯುವಾಗ ಮೇದ್ಯ ಪಾರ್ಸಿಯ ಪತನಗೊಂಡು ಪಾರ್ಸಿ ಸಾಮ್ರಾಜ್ಯ ಪ್ರಾರಂಭ ಆಯಿತು. ಅದರ ಮೊದಲನೆಯ ಅರಸನಾದಂತಹ ಕೋರೇಶ್ ಆಳ್ವಿಕೆಗೆ ಬರ್ತಾನೆ. ಬಂದ ತಕ್ಷಣ ದೇವರು ಅವನಿಗೊಂದು ಪ್ರೇರಣೆಯನ್ನು ಕೊಡ್ತಾರೆ. ದೇವರು ಅವನಿಗೊಂದು ಪ್ರೇರಣೆಯನ್ನು ಕೊಡ್ತಾರೆ. ಏನು ಪ್ರೇರಣೆ? ಒಂದು ಡಂಗೂರ ಸಾರಿಸ್ತಾನೆ. ಏನಂತ? ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲ ರಾಜ್ಯಗಳನ್ನು ಒಪ್ಪಿಸಿ ತನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಬೇಕೆಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಸ್ವದೇಶಕ್ಕೆ ಹೋಗಲಿ. ಅವರ ದೇವರಾದ ಯೆಹೋವನು ಅವರ ಸಂಗಡ ಇರುವನು ಎಂದು ಪ್ರಕಟಿಸಿದನು. ಏನು ಪ್ರಕಟ ಮಾಡ್ತಾ ಇದ್ದಾನೆ? ಯಾರ್ಯಾರಿಗೆ ಹೋಗಕ್ಕೆ ಮನಸ್ಸಿದೆಯೋ ಅವರೆಲ್ಲರೂ ಹೋಗ್ಬಿಡ್ಬೋದು. ಯಾರ್ಯಾರಿಗೆ ಯೆರೂಸಲೇಮಿಗೆ ಹೋಗಬೇಕು ಅಂತ ಆಸೆ ಇದೆಯೋ ಹೋಗ್ಬೋದು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ, ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ಕನಸಿನ ಪಾದಿಯಲ್ಲಿ ಒಂದು ಶಬ್ದ, ಡಂಗೂರದ ಶಬ್ದ ಹೇಳ್ತಾ ಇದ್ದಾರೆ, ಕೇಳ್ರಪ್ಪೋ ಕೇಳ್ರಿ, ಯಾರ್ಯಾರಿಗೆ ಹೋಗಕ್ಕೆ ಮನಸ್ಸಿದೆ ನೀವೆಲ್ಲ ಹೋಗ್ಬಹುದು.
ಹೇಗೆ ದೇವರು ಕೋರೆಷನ ಮನಸ್ಸನ್ನು ಪ್ರೇರೇಪಿಸಿದರು. ಫರೋನನ ಕೈಯಿಂದ ಇಸ್ರಾಯೇಲರನ್ನು ಬಿಡಿಸುವುದಕ್ಕಾಗಿ 10 ಬಾಧೆಗಳನ್ನು ಕೊಟ್ಟವ್ರನ್ನ ಬಿಡಿಸಿದರೆ, ಇಲ್ಲಿ ಯಾವ ಬಾಧೆಯೂ ಇಲ್ಲ. ಜಸ್ಟ್ ಒಂದು ಪ್ರೇರಣೆ, ರಾತ್ರಿ ಮಲಗಿದಾಗ ಒಂದು ಪ್ರೇರಣೆ, ಕಳಿಸ್ಬೇಕು ಅಂತ ಒಂದು ಪ್ರೇರಣೆ. ನಿನಗಾಗಿ ಒಂದು ವಾಗ್ದಾನವನ್ನು ದೇವರು ಕೊಟ್ಟಿದ್ರೆ, ನಿನ್ನ ಜೀವಿತದಲ್ಲಿ ದೇವರೊಂದು ಮಾತನ್ನು ಕೊಟ್ಟಿದ್ರೆ, ಅದಕ್ಕೆ ವಿರುದ್ಧವಾಗಿ ಸನ್ನಿವೇಶಗಳು ಎಷ್ಟೇ ಪ್ರತಿಕೂಲವಾಗಿದ್ದರು, ನೀನು ಸನ್ನಿವೇಶವನ್ನು ನೋಡಿ ಇದು ನಡೆಯಲ್ಲ ಅಂತ ಹೇಳ್ಬೇಡ. ನೀನು ದೇವರನ್ನು ನೋಡಿ ನೀನು ಹೇಳಬೇಕು, ಇದು ಆಗುತ್ತೆ, ನನ್ನಿಂದ ಆಗಲ್ಲ, ನನ್ನ ದೇವರಿದನ್ನು ಮಾಡ್ತಾರೆ. ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲಕ್ಕೂ ಶಕ್ತನಾಗಿದ್ದಾನೆ. ನಿನಗಾಗಿ ಅದ್ಭುತ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಕಾರ್ಯ ಮಾಡುವ ಒಬ್ಬ ದೇವರಿದ್ದಾನೆ. ಈ ದಿವಸ ದೇವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳುವಂಥ ದೇವರು. ನೀನು ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿನವನ್ನು ಕಾಣುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನೀನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ದೇವರು, ನೀನದನ್ನು ನೆರವೇರಿಸುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ಈ ದಿವಸಗಳಲ್ಲಿ ನಿರಾಶೆಯಲ್ಲಿರುವಂಥ ವ್ಯಕ್ತಿಗಳೊಂದಿಗೆ ಮಾತನಾಡಿ ಅವರಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸಿ ಅವರನ್ನು ಆಶೀರ್ವದಿಸು. ನಿನ್ನ ಚಿತ್ತದ ಮೇರೆಗೆ ಮುಂದೆ ಸಾಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.